ಮೈಸೂರು ಕೊಡಗು ಲೋಕಸಭೆ ಅಖಾಡದಲ್ಲಿ ದೋಸ್ತಿ ಕುಸ್ತಿ ಇನ್ನೂ ಕೂಡ ನಿಂತಿಲ್ಲ. ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮತ್ತೆ ಜಿಟಿ ದೇವೇಗೌಡ ಮುನಿಸು ಮತ್ತಷ್ಟು ಮುಂದುವರೆದಿದ್ದು ಮೈಸೂರು ಲೋಕಸಭೆ ಅಖಾಡದಲ್ಲಿ ದೋಸ್ತಿಗಳ ನಡುವೆ ಜಿದ್ದಾಜಿದ್ದಿ ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಕ್ಷೇತ್ರದಲ್ಲಿ ಈಗ ಸಿದ್ದರಾಮಯ್ಯ ಮತ್ತೆ ಜಿಟಿ ದೇವೇಗೌಡ ಅವರ ನಡುವಿನ ಮುನಿಸು ಈಗ ಎದ್ದು ಕಾಣ್ತಾ ಇದೆ. ಮೈಸೂರು ಲೋಕಸಭಾ ಅಖಾಡದಲ್ಲಿ ದೋಸ್ತಿಗಳ ನಡುವೆ ಜಿದ್ದಿ ಈಗ ಕಂಡು ಬರ್ತಾ ಇದ್ದು ಎಲೆಕ್ಷನ್ ಶುರುವಾದ್ರೂ ಕೂಡ ಇನ್ನೂ ಕೂಡ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಅಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಎಲೆಕ್ಷನ್ ಹತ್ರ ಬಂತು, ಈಗಾಗಲೇ ಅಲ್ಲಿ ಉಸ್ತುವಾರಿಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಕೂಡ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನೂ ಕೂಡ ಕ್ಷೇತ್ರದಲ್ಲಿ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಕಾಣಿಸಿಕೊಳ್ಳದೆ ಇರೋದು ಮೈಸೂರು ಕೊಡಗು ಚುನಾವಣೆಯಿಂದ ಜಿಟಿಡಿ ಹಾಗಿದ್ರೆ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದ್ದು ದೋಸ್ತಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ಗೆ ಜಿಟಿಡಿ ಕೈ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಮೈಸೂರು ಕೊಡಗು ಟಿಕೆಟ್ ಜೆಡಿಎಸ್ಗೆ ಬೇಕು ಅಂತ ಸಚಿವ ಜಿಟಿಡಿ ಹೇಳಿದ್ರು. ದೇವೇಗೌಡರೇ ನಮ್ಮ ಅಭ್ಯರ್ಥಿ ಅಂತ ಕೂಡ ಅವರು ಆ ಸಂದರ್ಭ ಘೋಷಣೆ ಮಾಡಿದ್ರು. ಆದ್ರೆ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದು ಕೈ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ರು. ಹೀಗಾಗಿ ಟಿಕೆಟ್ ಕೈ ಪಾಲಾದ ನಂತರ ಚುನಾವಣಾ ಪ್ರಕ್ರಿಯೆಗಳಿಂದ ಜಿಟಿಡಿ ದೂರ ಉಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದುವರೆಗೂ ಕೂಡ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಅವರನ್ನು ಭೇಟಿ ಮಾಡಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಅಂದ್ರೆ ಸಿದ್ದರಾಮಯ್ಯ ಸೂಚಿಸಿದಂತಹ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಅವರನ್ನ ಇನ್ನೂ ಕೂಡ ಚುನಾವಣಾ ಉಸ್ತುವಾರಿ ಜಿಟಿಡಿ ಭೇಟಿ ಮಾಡಿಲ್ಲ. ನಿನ್ನೆ ನಾಮಪತ್ರ ಸಲ್ಲಿಕೆಯ ವೇಳೆಯೂ ಕೂಡ ಜಿಟಿಡಿ ಕಾಣಿಸಿಕೊಳ್ಳದೆ ಇರೋದು ಕೂಡ ಈ ಅನುಮಾನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಹಾಗೆ ಒಮ್ಮೆಯೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಸಚಿವ ಜಿಟಿಡಿ ಮಾತುಕತೆ ಕೂಡ ನಡೆಸಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಮೈಸೂರಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಯಾಕೆ ಜಿಟಿಡಿ ಅವರು ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಹಾಗಾದ್ರೆ? ದೋಸ್ತಿ ಆಗಿದ್ದ ದಿನದಿಂದಲೂ ಸಹ ಮೈಸೂರಿನಲ್ಲಿ ಮಾತ್ರ ಕುಸ್ತಿ ಅನ್ನೋ ರೀತಿ ಇದೆ. ಆ ವಾತಾವರಣ ಈಗ ಲೋಕಸಭಾ ಚುನಾವಣೆಯಲ್ಲೂ ಮುಂದುವರೆದಿದೆ. ಯಾಕಂದ್ರೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಇಲ್ಲಿ ನಿಲ್ಲಿಸಿದ ಮೇಲೆ ಮೈತ್ರಿ ಧರ್ಮ ಪಾಲಿಸುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಜೊತೆ ಮಾತುಕತೆಯನ್ನ ಮಾಡಬೇಕು. ಖುದ್ದು ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಇದರ ಉಸ್ತುವಾರಿಯನ್ನ ಮೈಸೂರು ಭಾಗದ ವಹಿಸಿಕೊಂಡಿದ್ದಾರೆ. ಇದುವರೆಗೂ ಸಿದ್ದರಾಮಯ್ಯ ಜಿಟಿ ದೇವೇಗೌಡ ಯಾವುದೇ ರೀತಿಯಾದಂತಹ ಸಭೆಯನ್ನ ನಡೆಸಿಲ್ಲ. ಖುದ್ದು ಏನು ಅಭ್ಯರ್ಥಿ ವಿಜಯಶಂಕರ್ ಸಹ ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿಲ್ಲ. ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಕೇವಲ ಬಾಯಿ ಮಾತಿಗಷ್ಟೇ ಸೀಮಿತವಾಗಿದೆ. ಅವರಿಬ್ರು ಒಂದಾಗಲ್ಲ ಅನ್ನೋ ಒಂದು ಚರ್ಚೆ ಈಗ ಆರಂಭವಾಗಿದೆ. ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ರೆ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲೂ ಸಹ ಜಿಟಿ ದೇವೇಗೌಡರು ಕಾಣಿಸ್ತಾ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಧನ್ಯವಾದ ರಾಮ್.